ನಮಸ್ತೆ ಫ್ರೆಂಡ್ಸ್, ನಾವಿವತ್ತು ಅಲಸಂಡೆ ಸುಕ್ಕ ಮಾಡುವ. ಲತ್ತಂಡೆ ಸುಕ್ಕ. ಅದಕ್ಕೆ ಸಾಮಗ್ರಿ ತೆಗೆಲಿಗೆ ಮೊದಲಿಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ 1 ಟೀ ಸ್ಪೂನ್ ಎಣ್ಣೆ ಹಾಕುವ. 1.5 ಸ್ಪೂನು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನು ಉದ್ದಿನಬೇಳೆ, 3/4 ಸ್ಪೂನು ಜೀರಿಗೆ, 1/4 ಸ್ಪೂನು ಮೆಂತೆಕಾಳು ಹಾಕಿ ಒಂದು 4 ರಿಂದ 5 ಒಣಮೆಣಸು ಹಾಕಿ ಅದನ್ನು ನಾವು ಒಂದು ಅರ್ಧ ನಿಮಿಷ ಫ್ರೈ ಮಾಡಬೇಕು. ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸಿ ಪುನಃ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡುವ. ನಂತರ ಅದೇ ಬಾಣಲೆಗೆ ನಾವು 1 ಕಪ್ಪು ಫ್ರೆಶ್ ಕೊಕೊನಟ್ ಹಾಕಿ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಹಾಕಿ ಅದನ್ನು ನಾವು 2 ನಿಮಿಷ ಫ್ರೈ ಮಾಡಬೇಕು. ಮೊದಲಿಗೆ ಫ್ರೈ ಮಾಡಿದ ಮಸಾಲವನ್ನು ನಾವು ಮಿಕ್ಸರ್ ಜಾರಿಗೆ ಹಾಕಿ ನೈಸಾಗಿ ರುಬ್ಬಬೇಕು. ಇದನ್ನು ನಾವು ಹಾಗೆ ಇಡುವ ಫ್ರೈ ಮಾಡಿ. ಈಗ ನಾವು ಒಂದು ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿ ಅದಕ್ಕೆ ನಾವು ಕಟ್ ಮಾಡಿದಂತಹ ಅಲಸಂಡೆಯನ್ನು ಹಾಕುವ. ನಾನು ಅದನ್ನು ಮೀಡಿಯಮ್ ಸೈಜಾಗಿ ಕಟ್ ಮಾಡಿದ್ದೇನೆ. ನಂತರ 1 ಕಪ್ಪು ನೀರು ಸೇರಿಸಬೇಕು. ನಂತರ ಅರ್ಧ ಕಟ್ ಮಾಡಿದಂತಹ ಟೊಮೆಟೊವನ್ನು ಕೂಡ ಹಾಕುವ. ಹಾಕಿದ ನಂತರ ಒಮ್ಮೆ ಮಿಕ್ಸ್ ಮಾಡಿ ಅದರ ಮುಚ್ಚಳ ಮುಚ್ಚಿ ನಾವು ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಅದನ್ನು ಬೇಯಿಸಬೇಕು. ಈಗ 10 ನಿಮಿಷ ಆಯಿತು. ಈಗ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸುವ. ಮತ್ತು ನಾನು ಕರೆದಂತಹ ಮಸಾಲವನ್ನು ಕೂಡ ಇದಕ್ಕೆ ಸೇರಿಸಬೇಕು. ಕರ್ದ ಮಸಾಲ ಹಾಕುವಾಗ ನಾವು ಅದಕ್ಕೆ ನೀರು ಸೇರಿಸಬಾರ್ದು, ಖಾಲಿ ಮಸಾಲ ಮಾತ್ರ ಸೇರಿಸಿದ ನಂತರ ಪುನಃ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ನಂತರ ನಾವು ಉಂಟಲ್ಲ ಪುನಃ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಒಂದು ಮೀಡಿಯಂ ಫ್ಲೇಮಲ್ಲಿ ಅದನ್ನು ಪುನಃ ಬೇಯಿಸಬೇಕು. ಈಗ ಆಲ್ಮೋಸ್ಟ್ ಬೆಂದಿದೆ. ಈಗ ನಾವು ಫ್ರೈ ಮಾಡಿದಂತಹ ತೆಂಗಿನಕಾಯಿಯನ್ನು ಹಾಕುವ. ಹುರಿದ ತೆಂಗಿನಕಾಯಿಯನ್ನು ಹಾಕಿದ ನಂತರ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ನಂತರ ಉಂಟಲ್ಲ ಒಂದು 5 ನಿಮಿಷ ಸ್ಲೋ ಫ್ಲೇಮಲ್ಲಿ ನಾವು ಅದನ್ನು ಸ್ವಲ್ಪ ಪುನಃ ಕುಕ್ ಮಾಡಬೇಕು. ಖಾಲಿ 5 ನಿಮಿಷ. ಈಗ ನಮ್ಮದು ಅಲಸಂಡೆದು ಸುಕ್ಕ ರೆಡಿಯಾಗಿದೆ. ಇನ್ನು ಅದಕ್ಕೊಂದು ಒಳ್ಳೆಯ ಒಗ್ಗರಣೆ ಕೊಡುವ. ಈಗ ನಾನು ಒಗ್ಗರಣೆಗೆ ಒಂದು ಸಣ್ಣ ಪ್ಯಾನ್ ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಈಗ ನಾವು ಬಿಸಿ ಆಗುವಾಗ ಅದಕ್ಕೆ 1 ಸ್ಪೂನು ಸಾಸಿವೆ, ಒಂದು 6 ಜಜ್ಜಿದ ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಕರಿಬೇವು ಸೊಪ್ಪು ಹಾಕುವ. ನಮ್ಮದು ಒಗ್ಗರಣೆ ರೆಡಿ ಆಯಿತು. ಈಗ ಅದನ್ನು ನಾವು ಅಲಸಂಡೆ ಸುಕ್ಕಕ್ಕೆ ಹಾಕಿ ಮುಚ್ಚಳ ಮುಚ್ಚುವ. ಒಂದು 2 ನಿಮಿಷದ ನಂತರ ನಾವು ಅದನ್ನು ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಒಗ್ಗರಣೆಯನ್ನು. ರುಚಿಯಾದ ಅಲಸಂಡೆ ಸುಕ್ಕ ಇಲ್ಲಿ ತಿನ್ನಲು ರೆಡಿಯಾಗಿದೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅನ್ನ ಮತ್ತು ಸಾಂಬಾರು ಅಥವಾ ಸಾರು, ದಾಲ್ ಯಾವುದಕ್ಕೂ ಕೂಡ ಸೂಟ್ ಆಗ್ತದೆ. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.